ಹಾಯ್ ಗೆಳೆಯರೇ, ನನಗೆ ನಿಮ್ಮ ಜಗತ್ತನ್ನು ಗೆಲ್ಲುವ ಆಸೆ ಇಲ್ಲ. ಆದರೆ ನನಗೆ ನನ್ನ ಮನಸ್ಸಲ್ಲಿರುವವಳ ಮನಸ್ಸನ್ನು ಗೆಲ್ಲುವ ಮಹದಾಸೆ ಇದೆ. ಏಕೆಂದರೆ ಅವಳೇ ನನ್ನ ಜಗತ್ತು. ಪ್ರಪಂಚವನ್ನು ಗೆಲ್ಲಲು ತೋಳ್ಬಲ ಬೇಕು. ಆದರೆ ನಮ್ಮ ಮನಸ್ಸಲ್ಲಿರುವವರನ್ನು ಗೆಲ್ಲಲು ತಾಳ್ಮೆ ಎಂಬ ತಪಸ್ಸಿನ ಜೊತೆಗೆ ನಾನಾ ಕಸರತ್ತುಗಳನ್ನು ಮಾಡಬೇಕು. ನಮಗೆ ನಮ್ಮ ಜೀವನದಲ್ಲಿ ಯುದ್ಧ ಮಾಡಿ ಏನನ್ನೂ ಗೆಲ್ಲುವ ಅವಶ್ಯಕತೆ ಇಲ್ಲ. ಆದರೆ ನಮಗೆ ಮನಸ್ಸುಗಳನ್ನು ಗೆಲ್ಲುವ ಅನಿವಾರ್ಯತೆ ಇದೆ. ಏಕೆಂದರೆ ಈ ಮನಸ್ಸುಗಳ ಮುನಿಸಿನಿಂದಲೇ ನಮ್ಮ ಬದುಕು ನರಕವಾಗಿದೆ. ಈ ಅನಿವಾರ್ಯತೆಯಿಂದಾಗಿ ನಮಗೆ ಆವಾಗ ಜಗತ್ತನ್ನು ಗೆಲ್ಲಲು ಹೊರಟ ಸಾಹಸಿ ಅಲೆಕ್ಸಾಂಡರ್ ತಪ್ಪದೆ ನೆನಪಾಗುತ್ತಾನೆ. ಅಲೆಕ್ಸಾಂಡರ್ ಪ್ರಾಚೀನ ಗ್ರೀಸ್ ದೇಶದ ಮ್ಯಾಸಿಡೋನಿಯಾದ ಸಾಮ್ರಾಟ. ಅಲ್ಲದೆ ಅವನು ವಿಶ್ವವಿಖ್ಯಾತ ತತ್ವಜ್ಞಾನಿ ಅರಿಸ್ಟಾಟಲ್ನ ನೆಚ್ಚಿನ ಶಿಷ್ಯ. ಧೈರ್ಯ ಮತ್ತು ಸಾಹಸಕ್ಕೆ ಇನ್ನೊಂದು ಹೆಸರೇ ಅಲೆಕ್ಸಾಂಡರ್ ಎನ್ನಬಹುದು. 13ನೇ ವಯಸ್ಸಿನಲ್ಲಿ ಆತ ಒಂದು ಕೆರಳಿದ ಕುದುರೆಯನ್ನು ನಿಯಂತ್ರಿಸಿ ತನ್ನ ತಂದೆಯಿಂದ ಶಬಾಸ್ಗಿರಿಯನ್ನು ಪಡೆದುಕೊಂಡಿದ್ದ. ಅವನ ತಂದೆಯ ನಿಧನದ ನಂತರ ಅವನಿಗೆ ರಾಜ್ಯಭಾರವನ್ನು ನಿಭಾಯಿಸಬೇಕಾದ ಅನಿವಾರ್ಯತೆ ಎದುರಾಯಿತು. ಅವನು ತನ್ನ 22ನೇ ವಯಸ್ಸಿನಲ್ಲಿ ಮೊದಲ ಯುದ್ಧವನ್ನು ಮಾಡಿ ವಿಜಯಶಾಲಿಯಾದನು. ಅವನಿಗೆ ಹಿಟಿರೋಕ್ರೋಮಿಯಾ ಇರಿಡಮ್ ಎಂಬ ರೋಗವಿತ್ತು. ಇದರಿಂದಾಗಿ ಅವನ ಒಂದು ಕಣ್ಣು ನೀಲಿಯಾಗಿದ್ದರೆ ಮತ್ತೊಂದು ಕಣ್ಣು ಕಂದು ಬಣ್ಣದ್ದಾಗಿತ್ತು. ಅಲ್ಲದೆ ಅವನಿಗೆ ಐಲಿರೋಫೋಬಿಯಾ ಕೂಡ ಇತ್ತು. ಅಂದರೆ ಅವನು ಬೆಕ್ಕುಗಳಿಗೆ ಹೆದರುತ್ತಿದ್ದನು. ಆದರೂ ಆತ ಯುದ್ಧ ಮಾಡಿ ಇಡೀ ಜಗತ್ತನ್ನು ಗೆಲ್ಲಬೇಕು ಎಂಬ ದೊಡ್ಡ ಕನಸನ್ನು ಕಂಡನು. ಅಲೆಕ್ಸಾಂಡರ್ಗೆ ಜಗತ್ತು ಎಷ್ಟು ದೊಡ್ಡದಾಗಿದೆ ಎಂಬುದರ ಬಗ್ಗೆ ಸ್ಪಷ್ಟ ಕಲ್ಪನೆ ಇರಲಿಲ್ಲ. ಏಕೆಂದರೆ ಅವನ ಬಳಿ ಜಗತ್ತಿನ ನೀಲಿ ನಕ್ಷೆ ಇರಲಿಲ್ಲ. ಅವನ ಕಲ್ಪನೆಗಿಂತ ಈ ಜಗತ್ತು ವಿಶಾಲವಾಗಿತ್ತು. ಆದರೆ ಅವನ ಆತ್ಮವಿಶ್ವಾಸ ಅದಕ್ಕಿಂತಲೂ ವಿಶಾಲವಾಗಿತ್ತು. ಆತ ಯುದ್ಧಗಳ ಮೇಲೆ ಯುದ್ಧಗಳನ್ನು ಮಾಡುತ್ತಾ ಬಹುಪಾಲು ಜಗತ್ತಿನ ಮೇಲೆ ತನ್ನ ಸಂಪೂರ್ಣ ಹಿಡಿತವನ್ನು ಸಾಧಿಸಿ ಜಗತ್ತನ್ನು ಗೆಲ್ಲುವ ಕನಸನ್ನು ನನಸಾಗಿಸಿಕೊಂಡನು. ಸೋಲಿಲ್ಲದ ಈ ವಿಶ್ವವಿಜೇತ ಬದುಕಿದ್ದು ಕೇವಲ 32 ವರ್ಷಗಳು ಮಾತ್ರ. ಅವನು ಸತ್ತು ಎಷ್ಟೋ ವರ್ಷಗಳಾಗಿವೆ. ಆದರೂ ಸಾಹಸ ಮತ್ತು ದಿಗ್ವಿಜಯದ ವಿಷಯ ಬಂದಾಗ ಅವನ ಹೆಸರು ಜೋರಾಗಿ ಸದ್ದು ಮಾಡುತ್ತದೆ. ಅಂಥ ಮಹಾನ್ ಸಾಹಸಿ ಅಲೆಕ್ಸಾಂಡರ್ನ ಕೆಲವು ಸಾಹಸಿ ಮಾತುಗಳು ಇಲ್ಲಿವೆ. ಕುರಿಯಿಂದ ಮುನ್ನಡೆಸಲ್ಪಟ್ಟ ಹುಲಿಗಳ ಸೈನ್ಯಕ್ಕೆ ನಾನು ಕಿಂಚಿತ್ತೂ ಹೆದರುವುದಿಲ್ಲ. ಆದರೆ ಹುಲಿಯಿಂದ ಮುನ್ನಡೆಸಲ್ಪಟ್ಟ ಕುರಿಗಳ ಸೈನ್ಯಕ್ಕೆ ನಾನು ಖಂಡಿತ ಹೆದರಬಲ್ಲೆ. ಪ್ರಯತ್ನಶಾಲಿ ವ್ಯಕ್ತಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿರಂತರವಾಗಿ ಪ್ರಯತ್ನಿಸುವವನಿಗೆ ಯಾವುದೂ ಅಸಾಧ್ಯವಾಗಲು ಸಾಧ್ಯವಿಲ್ಲ. ಯಾವ ರೀತಿ ಸ್ವರ್ಗದಲ್ಲಿ ಇಬ್ಬರು ಸೂರ್ಯರು ಉದಯಿಸಲು ಸಾಧ್ಯವಿಲ್ಲವೋ ಅದೇ ರೀತಿ ಈ ಭೂಮಿಯ ಮೇಲೆ ಇಬ್ಬರು ಸಾಮ್ರಾಟರಿರಲು ಸಾಧ್ಯವಿಲ್ಲ. ಒಬ್ಬನೇ ಸಾಮ್ರಾಟನಿರಬೇಕು, ಅದು ನಾನೇ ಆಗಿರಬೇಕು. ನನಗೆ ಜನ್ಮ ಕೊಟ್ಟ ತಂದೆಗೆ ಹಾಗೂ ಜೀವನವನ್ನು ರೂಪಿಸಿಕೊಳ್ಳುವುದನ್ನು ಕಲಿಸಿದ ಗುರುವಿಗೆ ನಾ ಜೀವನ ಪೂರ್ತಿ ಆಭಾರಿಯಾಗಿರುವೆನು. ಉನ್ನತವಾಗಿರುವುದನ್ನು ಯೋಚಿಸಿದಾಗ ಮಾತ್ರ ನಾವು ಉನ್ನತವಾಗಿರುವುದನ್ನು ಸಾಧಿಸುತ್ತೇವೆ. ನಾನು ಗೆಲುವಿಗಾಗಿ ಯಾವತ್ತೂ ಮೋಸ ಮಾಡುವುದಿಲ್ಲ. ನಾನು ಗೆಲುವನ್ನು ಕದಿಯುವುದಿಲ್ಲ. ನಾನು ಗೆಲ್ಲಲಾಗದ ಎಷ್ಟೋ ಜಗತ್ತುಗಳು ಇನ್ನೂ ಬಾಕಿ ಇವೆ. ಬೆಳಕನ್ನು ತರುವ ಪ್ರತಿ ವಸ್ತು ಸೂರ್ಯನಾಗಲು ಸಾಧ್ಯವಿಲ್ಲ. ಪ್ರತಿಯೊಂದರ ವರ್ತನೆಯು ಎಲ್ಲರ ಅದೃಷ್ಟವನ್ನು ಅವಲಂಬಿಸಿರುತ್ತದೆ. ನಿಜವಾದ ಸಾಹಸಿ ರಾಜ ಕೆಟ್ಟ ಸಂದೇಶ ತಂದ ದ್ಯೂತನನ್ನು ಸಾಯಿಸುವುದಿಲ್ಲ. ನಾವು ಯಾರಿಗೂ ಗುಲಾಮರಾಗಿರಬಾರದು. ನಾವು ಸ್ವತಂತ್ರವಾಗಿ ನಮ್ಮ ಬದುಕನ್ನು ನಿರ್ಭಯವಾಗಿ ಕಟ್ಟಿಕೊಳ್ಳಬೇಕು. ಏಕೆಂದರೆ ನಮ್ಮೆಲ್ಲರಿಗೂ ಆ ಸಾಮರ್ಥ್ಯವಿದೆ. ನಿದ್ರೆ ಮತ್ತು ಸೆಕ್ಸ್ಗಳೆರಡೂ ನಾನು ಅಮರನಲ್ಲ ಎಂಬುದನ್ನು ನನಗೆ ಆವಾಗ ನೆನಪಿಸುತ್ತವೆ. ನಮ್ಮ ಸಮಯೋಚಿತ ವರ್ತನೆಯಿಂದ ನಮ್ಮಲ್ಲಿರುವ ದೋಷಗಳು ದೂರಾಗಬಹುದು. ಶ್ರಮ ಮತ್ತು ಅಪಾಯವು ವೈಭವದ ಬೆಲೆಯಾಗಿವೆ. ಆದರೆ ಧೈರ್ಯದಿಂದ ಬದುಕುವುದು ಮತ್ತು ಶಾಶ್ವತ ಖ್ಯಾತಿಯನ್ನು ಬಿಟ್ಟು ಸಾಯುವುದು ಸುಂದರ ವಿಷಯಗಳು. ನಿಜವಾದ ಪ್ರೀತಿಗೆ ಸುಖಾಂತ್ಯವಿಲ್ಲ. ಏಕೆಂದರೆ ನಿಜವಾದ ಪ್ರೀತಿ ಎಂದಿಗೂ ಕೊನೆಯಾಗುವುದಿಲ್ಲ. ನಮ್ಮ ಖಡ್ಗದಿಂದ ನಾವು ಪಡೆದುಕೊಳ್ಳುವ ಯಾವುದೇ ಸ್ವಾಮ್ಯವು ಖಚಿತವಾಗಿ ಅಥವಾ ಶಾಶ್ವತವಾಗಿ ಇರಲಾರದು. ಆದರೆ ದಯೆ ಮತ್ತು ಪ್ರೀತಿಯಿಂದ ಪಡೆದ ಸ್ವಾಮ್ಯವು ನಿಶ್ಚಿತ ಮತ್ತು ಶಾಶ್ವತವಾಗಿ ಬಾಳಿಕೆ ಬರುವುದು. ನನ್ನ ಸುತ್ತಮುತ್ತಲೂ ಹಲವಾರು ವೈದ್ಯರಿದ್ದರೂ ನಾನು ಸಾಯುತ್ತಿರುವೆ. ನಮ್ಮನ್ನು ಸಾವಿನ ದವಡೆಯಿಂದ ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ. ವಿಶಾಲವಾದ ಜಗತ್ತು ಸಹ ಸಾಲದವನಿಗೆ ಸತ್ತ ಮೇಲೆ ಒಂದು ಪುಟ್ಟ ಗೋರಿ ಸಾಕಾಗುತ್ತದೆ. ಇದೇ ಬದುಕಿನ ದೊಡ್ಡ ವಿಪರ್ಯಾಸ. ಹೆದರಿಕೊಂಡು 100 ವರ್ಷ ಬದುಕುವುದಕ್ಕಿಂತ ಧೈರ್ಯವಾಗಿ 1 ದಿನ ಬದುಕುವುದು ಹೆಮ್ಮೆಯ ವಿಷಯ. ನಾನು ಒಳ್ಳೆಯ ಹೆಸರನ್ನು ಸಂಪಾದಿಸಲು ಎಷ್ಟು ಭಯಂಕರವಾದ ಕಷ್ಟಗಳನ್ನು ಎದುರಿಸಿದ್ದೇನೆ ಎಂಬುದು ನನಗೆ ಮಾತ್ರ ಗೊತ್ತು. ನಾನು ಸತ್ತ ಮೇಲೆ ನನ್ನ ಕೈಗಳನ್ನು
ಎಲ್ಲರಿಗೂ ಕಾಣುವಂತೆ ಆಕಾಶದ ಕಡೆಗೆ ಮುಖ ಮಾಡಿ ಮಣ್ಣು ಮಾಡಿ. ನನ್ನ ಹೆಣವನ್ನು ವೈದ್ಯರಿಂದಲೇ ಸಮಾಧಿ ತನಕ ಹೊತ್ತುಕೊಂಡು ಹೋಗಲು ಹೇಳಿ. ನಾನು ಸಂಪಾದಿಸಿದ ಮುತ್ತು ರತ್ನಗಳನ್ನು ಅಲ್ಲೇ ಸುರಿಯಿರಿ. ಬರಿಗೈಯಲ್ಲಿ ಬಂದ ನಾನು ಬರಿಗೈಯಲ್ಲೇ ಹೋಗುತ್ತಿರುವುದು ಎಲ್ಲರಿಗೂ ಗೊತ್ತಾಗಲಿ. ಇವಿಷ್ಟು ಸಾಹಸಿ ಅಲೆಕ್ಸಾಂಡರ್ನ ಸಾಹಸಿ ಮಾತುಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕೊಟ್ಟಿರುವ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ಪ್ರತಿದಿನ ಹೊಸ ಹೊಸ ಪ್ರೇಮ ಕಥೆಗಳನ್ನು, ಅಂಕಣಗಳನ್ನು, ಕವನಗಳನ್ನು ಓದಲು ತಪ್ಪದೇ ನಮ್ಮ ಅಫಿಷಿಯಲ್ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗಳನ್ನು ನೋಡಲು ತಪ್ಪದೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನ್ನನ್ನು ಒತ್ತಿ.